ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೈನಾಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನಾನು ಹಾಟ್ ವಾಟರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಕೊರಿಯಾಂಡರ್ ಲೀಫ್ನ ಹಾಕ್ಕೊತಾ ಇದ್ದೀನಿ. ಸೊ ಈಗ ಗ್ರೀನ್ ಚಿಲ್ಲಿ, ಇವಾಗ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಕ್ಲೈಮೇಟ್ ಫುಲ್ ಚಿಲ್ಲಾಗಿತ್ತು ಇವತ್ತು. ಸೊ ವೆದರ್ ಚೆನ್ನಾಗಿತ್ತು. ಸೊ ಫುಲ್ ಡ್ರಿಸ್ಲಿಂಗ್ ಇವತ್ತು ಮಾರ್ನಿಂಗಿಂದ, ನೈಸ್. ಸೊ ಹಾಗಾಗಿ ಡೇನ ಎಂಜಾಯ್ ಮಾಡಿಕೊಂಡು ಈ ಥರ ವ್ಲಾಗ್ನ ಮಾಡಿಕೊಂಡು ಇದ್ದೆ. ಸೊ ನನ್ನ ಸ್ಯಾಟರ್ಡೇ ಹೀಗಿತ್ತು. ಸೊ ಗೈಸ್, ಇದು ಇಷ್ಟ ಆಗಿದೆ. ಇದು ಗ್ರೇವಿ ಬೇಸ್ ಇದು. ಸೊ ಇದಕ್ಕೆ ಕ್ಯಾಶ್ಯೂಸು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಗೈಸ್ ಇಷ್ಟೇ, ಇದು ನಾನು ಬೇಯಿಸ್ಕೊಂಡಿದ್ದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್ ನೋಡಿ, ಈ ಥರ ಪೇಸ್ಟ್ ಹಾಕಬೇಕು. ಗೈಸ್ ನಾನು ಇವಾಗ ಬಟರ್ ಮತ್ತು ಸ್ವಲ್ಪ ಗೀನ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಪೊಟ್ಯಾಟೋನ ಹಾಕ್ಕೊತಾ ಇದ್ದೀನಿ. ಸೊ ಈಗ ನಾನು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೈಸ್ ನಾನು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಹಾಕೋದನ್ನು ಮರ್ತಿದ್ದೆ. ಸೊ ನಾನು ಮತ್ತೆ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಟೀ ಹಾಕ್ಕೊತಾ ಮತ್ತು ಇದು ಕರಿ ಲೀವ್ಸ್. ಸೊ ಗೈಸ್ ಈಗ ನಾನು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಟರ್ಮರಿಕ್ ಅರಿಶಿನ ಹಾಕ್ತಾಯಿದ್ದೀನಿ. ಗೈಸ್ ಇದು ಸ್ಮೆಲ್ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ರೆಸಿಪಿನ, ಹೇಳಿ ಹೇಗಿತ್ತು ಅಂತ. ಕಾಬು ಕಡಲೆ ತೊಗೊಂಡಿದ್ದೀನಿ. ಇದನ್ನು ನಾನು ನೈಟ್ ನೆನೆಸಿಟ್ಟಿದ್ದೆ. ಸೊ ಇದನ್ನು ಹಾಕ್ತಾಯಿದ್ದೀನಿ. ಸೊ ಗೈಸ್ ಇಷ್ಟು ಫ್ರೈ ಆದರೆ ಸಾಕು. ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಈಗ ನಾನು ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಆಲ್ರೆಡಿ ಗ್ರೀನ್ ಚಿಲ್ಲಿನ ಹಾಕಿರೋದ್ರಿಂದ ಸೊ ನೋಡಿಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಗರಂ ಮಸಾಲ ಪೌಡರ್. ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸೊ ನಾನು ಬೇಸ್ ಏನು ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಿಗೆ ಮತ್ತೆ ನಾನು ಗೀ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ವಿಷಲ್ ಬಂದರೆ ಸಾಕು. ಇನ್ನೂ ಬೇರೆ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್ ಇದು ರೆಡಿ ಇದೆ. ಗೈಸ್ ಇದು ನಾನು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಗೀನಲ್ಲಿ ಫ್ರೈ ಮಾಡಿದ್ದಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಗೈಸ್ ನಾನು ಇದಕ್ಕೆ ಪಾಲಕ್ ದೋಸೆನ ಮಾಡ್ಕೊಂಡಿದ್ದೆ. ನಾನು ಶಾರ್ಟ್ಸಲ್ಲಿ ಹಾಕ್ತಿದ್ದೀನಿ ಇದು ಹೇಗೆ ಮಾಡೋದು ಅಂತ. ತುಂಬ ಈಸಿ ಅದು, ಬಟ್ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ, ಓಕೆನಾ. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಅವಳು ಮನೆಯಲ್ಲೇ ಇದ್ಲು. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಂತ ಮಾಡಿದ್ದು. How many? How many of them? 300. 3? 300. This is yes. This. That is not X. That is X. That is Y. This is Z. Z. X. X. U. U. Jelly. Very good. Juice. J for what is that? ಏನದು? Cat. J for cat ಅರಿಗೆ ಯಾವ ಊರು ನಿಮ್ಮದು? Dog. J for ಏನಿದೆ ಅಲ್ಲಿ ಜ್ಯೂಸ್ ಪಕ್ಕದಲ್ಲಿ ನೋಡು. Juice. Very good. What is that? This is flower. This is sunflower. Very good. This is rose. This is strawberry. This is flower.
This is lotus. ದಟ್ ಈಸ್ ಫ್ಲವರ್. ಯಾವ ಫ್ಲವರ್ ಅದು? ಮ್ಯಾರಿಗೋಲ್ಡ್. ಅಲ್ಲ lotus. ಹಾಂ, Lotus. ಮ್ಯಾರಿಗೋಲ್ಡ್ ಅದು. ಅಲ್ಲ lotus. ಅದು ಆರೆಂಜ್ ಮ್ಯಾರಿಗೋಲ್ಡ್ ಅಲ್ವಾ ಅದು? Marigold. ಹ್ಞೂ Lotus. ಹ್ಞೂ Watermelon. Banana. ಹ್ಞೂ Duck. ಡಕ್. ವೆರಿ ಗುಡ್. ವೆರಿ ಜುಗ ಜುಗ ನನ್ನ ಫಿಲಮ್ ನೋಡ್ತಿದ್ದ. ಎಲ್ಲರಿಗೂ ಹೇಳಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮಮ್ಮ ಚಾನಲ್ಗೆ ಅಂತ ಹೇಳಿ ಮೇಡಮ್. ಹೇಗಿದೆ ಅಂತ? ಚೆನ್ನಾಗಿದೆ. ಹೇಗಿದೆ ಅಮ್ಮ ಮಾಡಿದ್ದು? ಏನು ಇಷ್ಟ ಆಯಿತು ನಿಂಗೆ? ಹಾಂ ದೋಸೆ ಪನ್ನೀರ್ ಇಷ್ಟ ಆಯ್ತಾ? ಹಾಂ. ಸೊ ಈಗ ಕಾಫಿ ಟೈಮ್ ಆಗಿರೋದ್ರಿಂದ ಈ ವ್ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹ್ಯಾವ್ ಅ ನೈಸ್ ವೀಕೆಂಡ್ ಅಂತ ಹೇಳ್ತಾ, ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯು ಆರ್ ಸೈನಿಂಗ್ ಆಫ್. ಬಾಯ್.